ಭಾಗ್ಯ, ನೀನು ಹೀಗೆ ಇಲ್ಲಿ? ಅಂದ್ರೆ ಭಾಗ್ಯ, ಈ ಡ್ರಿಂಕ್ಸು ಸಿಗರೇಟು ಎಲ್ಲ ಬರೀ ಅದು. ಭಾಗ್ಯಂಗೆ ನಿಜ ಗೊತ್ತಾಗ್ಬೇಕು. ಮುಚ್ಚಿಡೋದು ಬೇಡ. ಮಿತ್ರ, ಡ್ಯಾಡ್ ಪ್ಲೀಸ್. ಭಾಗ್ಯ, ಇವತ್ತು ನಿನ್ಗೊಂದು ಸತ್ಯ ಹೇಳ್ಬೇಕು. ಏನಾ ಸತ್ಯ? ಆವತ್ತು ನಮ್ಮ ಮನೇಲಿ ಯಾರು ಕುಡಿಯಲ್ಲ, ಇದು ಬರೀ ಜ್ಯೂಸ್ ಅಷ್ಟೇ, ಗೆಸ್ಟ್ ಮುಂದೆ ನಾಟಕ ಆಡ್ತಿದ್ದಾರೆ ಅಂದೆ. ನೆನಪಿದ್ಯಾ? ನಮ್ಮ ಫ್ಯಾಮಿಲಿಲಿ ಯಾರಿಗೂ ಡ್ರಿಂಕ್ಸ್ ಮಾಡೋ ಅಭ್ಯಾಸ ಇಲ್ಲ. ಗೆಸ್ಟ್ಗಳಿಗೆ ಬೇಜಾರಾಗಬಾರ್ದು ಅಂತ ಈ ಜ್ಯೂಸ್ ಕುಡಿತೀವಿ. ಆದ್ರೆ ಅವತ್ತು ಸುಳ್ಳು ಹೇಳಿದ್ದೆ. ಮಿತ್ರ, ಡ್ಯಾಡ್, ನಮ್ಮ ಫ್ಯಾಮಿಲಿಲಿ ಯಾರು ಕುಡಿಯಲ್ಲ, ಆದ್ರೆ ನನ್ನ ಡ್ಯಾಡ್ ಮಾತ್ರ ಕುಡಿತಾರೆ. ಸಿಗರೇಟ್ ಕೂಡ ಸೇದ್ತಾರೆ. ಆ ನಿಜಾನೇ ನಿನಗೆ ಹೇಳಬೇಕು ಅಂತ ಅನ್ನಿಸ್ತು. ಈಗಾಗಲೇ ಡ್ಯಾಡಿಗೆ ನಾನು ತುಂಬ ಸಲ ಹೇಳಾಯ್ತು, ಕುಡಿಬೇಡಿ, ಸ್ಮೋಕ್ ಮಾಡಬೇಡಿ, ಹೆಲ್ತ್ ಹಾಳಾಗತ್ತೆ ಅಂತ. ಆದರೂ ನೀನಾದರೂ ಹೇಳು ಭಾಗ್ಯ, ಆಗ್ಲಾದ್ರೂ ನಿಲ್ಲಿಸ್ಬೋದು. ಮಾವ, ನೀವು ದೊಡ್ಡೋರು, ನಿಮ್ಗೆ ಹೇಳೋಷ್ಟು ದೊಡ್ಡವಳಲ್ಲ ನಾನು. ಕ್ಷಮಿಸಿ. ಆದ್ರೆ ನೀವು ಕುಡಿಯೋದ್ರಿಂದ ನಿಮ್ ಮಗಂಗೆ ಎಷ್ಟು ಬೇಜಾರಾಗ್ತಿದೆ ನೋಡಿ. ನಿಮ್ ಮಗಂಗೋಸ್ಕರನಾದ್ರೂ ಈ ಅಭ್ಯಾಸಗಳನ್ನ ನಿಲ್ಲಿಸಿ. ಸರಿ ಆಯ್ತಮ್ಮ, ಆದ್ರೆ ಏನಾದ್ರೂ ಬಿಸ್ನೆಸ್ ಟೆನ್ಷನ್ಸ್ ಇದ್ರೇನೆ ಸ್ವಲ್ಪ ಮರೆಯೋದಕ್ಕೋಸ್ಕರ ಕುಡಿತೀನಷ್ಟೇ. ಎಷ್ಟೇ ಟೆನ್ಷನ್ ಇದ್ರೂ ಮರೆಯೋದಿಕ್ಕೆ ಇದೊಂದೇ ದಾರಿ ಅಲ್ಲ ಅಲ್ವಾ ಮಾವ? ಅವ್ರಿಗೆ ಬೇಜಾರು ಮಾಡಬೇಡಿ. ಇನ್ ಕುಡಿಯೋದಿಲ್ಲಮ್ಮ, ನಿಲ್ಲಿಸ್ಬಿಡ್ತೀನಿ. ನೀನು ಹೇಳ್ದಿಯಲ್ಲಮ್ಮ, ಖಂಡಿತ ನಿನ್ನ ಮಾತು ಕೇಳ್ತೀನಿ. ಭಾಗ್ಯ, ಅಮೇಝಿಂಗ್, ಯು ಆರ್ ಸೋ ಗ್ರೇಟ್. ನಾನು ಎಷ್ಟು ಸಲ ಹೇಳಿದ್ರು ಇದನ್ನೆಲ್ಲ ಬಿಡ್ತೀನಿ ಡ್ಯಾಡ್ ಹೇಳೇ ಇಲ್ಲ. ನೀನು ಒಂದ್ಸಲ ಹೇಳಿದ್ದಕ್ಕೆ ಬಿಟ್ಬಿಡ್ತೀನಿ ಅಂತ ಮಾತು ಕೊಟ್ಬಿಟ್ರು. ಥ್ಯಾಂಕ್ ಯು ಸೋ ಮಚ್ ಮಾವ. ನನ್ನ ಸೊಸೆ ಹೇಳಿದ್ಮೇಲೂ ನಾನು ಆಗಲ್ಲ ಅಂತ ಹೇಗೆ ಹೇಳಿ? ಸರಿ, ನೀವು ಹೊರಡಿ, ಆಗಲೇ ಲೇಟ್ ಆಗಿದೆ. ಮಾವ,
ನಾವು ಹೋದ್ಮೇಲೆ ಮತ್ತೆ ಇಲ್ಲಮ್ಮ, ಖಂಡಿತ ಕುಡಿಯೋದಿಲ್ಲ. ಭಾಗ್ಯ, ಬಾ ಹೋಗೋಣ. ಡೋರ್ ಹಾಕ್ಬೇಡ. ಅಂದ್ರೆ ರೂಮಲ್ಲಿರೋ AC ಸಾಲಲ್ಲ, ಅದಕ್ಕೆ. ಹೌದು, ನೀನ್ ಯಾಕೆ ಹೊರಗೆ ಬರಕ್ ಹೋದೆ? ಅದು ರೂಮಲ್ಲಿದ್ದವರು ಸಡನ್ ಆಗಿ ನೀವು ಹಾಗೆ ಹೋಗಿದ್ದಕ್ಕೆ ನನಗೇನು ತೋಚಲಿಲ್ಲ, ಏನೂ ಅರ್ಥನೂ ಆಗಲಿಲ್ಲ. ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ನಾನು ಬಂದೆ. ಯಾಕೆ ನೀವು ಹಾಗೆ ಹೊರಗಡೆ ಹೋದ್ರಿ? ಭಾಗ್ಯ, ನಿನ್ಗೇನೇ ಬೇಕಿದ್ರು ಎಲ್ಲ ಇಲ್ಲೇ ಇದೆ. ನೀರು, ಹಾಲು, ಫ್ರೂಟ್ಸ್, ಸ್ವೀಟ್ಸ್. ಹೌದು, ಫೋನ್ ಎಲ್ಲಿ? ಅದೇ ಡ್ಯಾಡ್ ಕೊಟ್ರಲ್ಲ. 1 ಮಿನಿಟ್. ಹೊಸ ಫೋನ್ ಅಲ್ವಾ, ನಾನು ನಂಬರ್ ಸೇವ್ ಮಾಡ್ತೀನಿ. ಮನೆಯವ್ರ ನಂಬರ್ಸು ಸೇವ್ ಮಾಡಿರ್ತೀನಿ. ನಿನ್ಗೇನೇ ಬೇಕಿದ್ರು ನನ್ನನ್ನು ಕೇಳು. ನಾನು ಬ್ಯುಸಿಯಾಗಿದ್ದರೆ ಮನೇಲಿ ಯಾರಿಗಾದ್ರೂ ಕಾಲ್ ಮಾಡು. ಅಂದರೆ ನೀನು ಮನೆಗೆ ಹೊಸಬ್ಳಲ್ವಾ, ನಿಂಗೇನಾದರೂ ಗೊತ್ತಾಗ್ಲಿಲ್ಲ ಅಂದರೆ ಮನೇಲಿರೋರು ಯಾರನ್ನಾದ್ರೂ ಕೇಳಿದ್ರೆ ನಿಂಗೆ ಬೇಕಾಗಿರೋದನ್ನು ಕೊಡ್ತಾರೆ. ತಗೋ. ಹೀಗಿದೆಲ್ಲ ನನ್ಗೆ ಯಾಕೆ ಹೇಳ್ತಿದ್ದೀರಾ? ಹೇಳಬೇಕು ಅಂದರೆ ಬೇಕಾಗತ್ತಲ್ಲ, ನಿನಗೆ ಯಾವುದಕ್ಕೂ ಕಷ್ಟ ಆಗಬಾರ್ದು ಅಂತ. ಏನಾಯ್ತು? ನಿನ್ಗೇನಾದರೂ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇದೆಯಾ? ಅಂದ್ಹಾಗೆ ಭಾಗ್ಯ, ಆಗ್ಲೇ ನಿನ್ನ ಸರಿಯಾಗಿ ನೋಡ್ಲಿಲ್ಲ. ಆದ್ರೆ ನೀನು ತುಂಬಾ ಅಂದವಾಗಿದೆಯಾ ಗೊತ್ತಾ?
ಇನ್ನೇನು? ಅಂದ್ರೆ ಏನಾದರೂ ಹೇಳಬೇಕಾ? ಸರಿ, ಮಲ್ಕೋ. ಏನಿಲ್ಲ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಚಿಕ್ಕ ಬಿಸ್ನೆಸ್ ವರ್ಕ್ ಅಟೆಂಡ್ ಮಾಡಲೇಬೇಕು. ನಾವು ನಮ್ಮ ಹೆಸರನ್ನ ಬೆಳೆಸೋದು, ಒಂದು ಬ್ರ್ಯಾಂಡಾಗಿ ರೆಡಿ ಮಾಡೋದು ಈಸಿ. ಆದರೆ ಆ ಹೆಸರನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಹೌದಲ್ವಾ? ಹೌದು. ಅದಕ್ಕೇನೆ ನಾನು ಹೀಗೆ ಬಿಸ್ನೆಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ನಾನು ಪ್ರತಿದಿನ ಬಿಸ್ನೆಸ್ ಎಲ್ಲ ನೋಡಿಕೊಂಡು ಮನೆಗೆ ಬಂದು ಮಲಗೋದ್ರಲ್ಲಿ ತುಂಬ ಲೇಟ್ ಆಗುತ್ತೆ. ನಿಂಗೆ ಗೊತ್ತಿಲ್ವಲ್ಲ, ನನ್ನ ಕೆಲಸ ಆದ್ಮೇಲೆ ಬರ್ತೀನಿ. ನೀನು ಮಲಗಿರು. ರೀ, ಈಗ ಬಾಗಿಲು ಹಾಕೋ. ನಿಮ್ಮನ್ ಬಿಟ್ಟು ದೂರ ಎಲ್ಲೂ ಹೋಗ್ತಿಲ್ಲ ನಾಣಿ. ವಾಪಸ್ ಬಂದು ನನ್ನ ಜೊತೆಗೆ ನಿಮ್ಮಿಬ್ರು ಕರ್ಕೊಂಡು ಹೋಗ್ತೀನಿ. ಅಳ್ಬಾರ್ದು. ನಾನಿ, ಅಳ್ಬೇಡ ಕಣೋ ಪ್ಲೀಸ್. ಬೇಜಾರು ಮಾಡ್ಕೋಬೇಡ. ನಾನಿ, ಬಾ ಮಲ್ಕೋ. ನಂಗ್ ನಿದ್ದೆ ಬರ್ತಿಲ್ಲ ಜಾನ್ವಿ ಅಕ್ಕ. ದೊಡ್ಡಕ್ಕ ನಮ್ಮನ್ನ ತೋಳಿನ ಮೇಲೆ ಮಲಗಿಸ್ಕೊಂಡು ನಮ್ಗೆ ಕತೆ ಹೇಳಿ ನಿದ್ದೆ ಮಾಡಿಸ್ತಿದ್ಲು. ಈಗ ದೊಡ್ಡಕ್ಕ ಇಲ್ವಲ್ಲ. ಸಾರಥಿ ತಾತ, ನಾಣಿ, ಅಳ್ಬಾರ್ದಪ್ಪ. ಅಳ್ಬೇಡ ಕಣೋ. ಏನಾಯ್ತು ನಾಳಿ? ಯಾಕಪ್ಪ ಅಳ್ತಾ ಇದೀಯಾ? ಭಾಗ್ಯಕ್ಕ ನೆನಪಾಗ್ತಿದ್ದಾಳೆ ಸಾರಥಿ ತಾತ. ಅಕ್ಕನ ಹತ್ರ ನಾವು ಹೋಗ್ಬಾರ್ದಾ? ಇವಾಗ ಹೋಗಕ್ಕಾಗಲ್ವಾ? ಯಾಕಾಗಲ್ಲ ನಾಣಿ, ಖಂಡಿತ ಹೋಗ್ಬೋದು. ಆದ್ರೆ ಅಕ್ಕ ಇವತ್ತು ತಾನೇ ಅತ್ತೆ ಮನೆಗೆ ಹೋಗಿರೋದು. ಒಂದ್ 4 ದಿನ ಆದ್ಮೇಲೆ ನೀವು ಹೋಗಿ ಬರಬಹುದು. ಅಕ್ಕ ಬೇರೆ ಊರಲ್ಲಿ ನಿಲ್ವಲ್ಲ, ಬೇಕಾದಾಗ ಹೋಗ್ಬೋದು. ಅದನ್ ಬಿಟ್ಟು ಈಗ ಅಕ್ಕ ಇಲ್ಲ ಅಂತ ಹೇಳಿ ಅಳಬಾರ್ದಪ್ಪ. 4 ದಿನ ಆದ್ಮೇಲೆ ಅಕ್ಕನ ಹತ್ರ ಹೋಗ್ಬೋದಲ್ವಾ ತಾತ? ಹೌದು, ಯಾಕಂದ್ರೆ ಅಲ್ಲಿ ನಿಮ್ಮ ಅಕ್ಕನ್ಗೆ ಕೆಲಸಗಳಿರ್ತವೆ. ಈಗ ಹೋದ್ರೆ ಅಕ್ಕನ ಜೊತೆ ಇರಕ್ಕಾಗಲ್ಲ. ಹಾಗಾಗಿ 1-2-3 ದಿನ ಬಿಟ್ಟು ಹೋಗ್ಬೋದು. ಅಲ್ಲಿ ಇರಬಹುದು, ಮತ್ತೆ ವಾಪಸ್ ಬರಬಹುದು. ಅದನ್ ಬಿಟ್ಟು ಈಗ ಅಕ್ಕನ ನೆನಪು ಮಾಡಿಕೊಂಡು
ನಿದ್ದೆ ಮಾಡದೆ ಅಳ್ತಾ ಇದ್ರೆ ಅವಳಿಗೆ ಗೊತ್ತಾದ್ರೆ ಅವಳು ಸಹ ಅಳ್ತಾಳಲ್ವೇನಪ್ಪ? ಅದು ನಿನಗೆ ಇಷ್ಟನಾ? ಇಲ್ಲ, ಭಾಗ್ಯ ಅಕ್ಕ ಅಳ್ಬಾರ್ದು. ವೆರಿ ಗುಡ್. ಹಾಗಾದ್ರೆ ಕಣ್ ತುಂಬಾ ನಿದ್ದೆ ಮಾಡ್ಬೇಕು. ಆಯ್ತು ಸಾರಥಿ ತಾತ, ನಾನ್ ಅಳಲ್ಲ. ನಾನ್ ಹತ್ರ ಭಾಗ್ಯ ಅಕ್ಕನೂ ಅಳ್ತಾಳೆ. ಒಳ್ಳೆ ಹುಡುಗ, ಬಂಗಾರದಂತ ಮನಸ್ಸು. ಈಗ ಮಲ್ಕೋತೀಯ ಅಲ್ವಾ? ಮಲ್ಕೋಪ್ಪ, ಬಾ. ಆ. ಆ. ಮಿತ್ರ ಭಾಗ್ಯ ಮದ್ವೆಲ್ ಕಟ್ಕೊಂಡಿದ್ ಬಾಸಿಂಗಾನ ದೇವ್ರ ಮನೇಲಿಟ್ರಾ? ಇಡ್ತಿದ್ದೀನತ್ತೆ. ಸರಿ, ಬೇಗ ಇಡು. ಈ ಮಿತ್ರ ಎದ್ನೋ ಇಲ್ವೋ? ಎದ್ದಿದ್ದಾನಜ್ಜಿ, ರೆಡಿ ಕೂಡ ಆಗಿದ್ದಾನೆ. ಅಲ್ಲಿ ನೋಡಿ, ಆ ಕಡೆ ಫೋನಲ್ಲಿದ್ದಾನೆ. ಮತ್ತೆ 2 ದಿನ ಗ್ಯಾಪ್ ತಗೊಳ್ಳೋದು ಯಾಕೆರಿ? ಅದೇನೇ ಇದ್ರು ಇವತ್ತೇ ಮಾಡಿದ್ರೆ ಸರಿ ಹೋಗತ್ತಲ್ವಾ? ಹಾಗೆ ಮಾಡೋಣ ಅರವಿಂದ, ಎಲ್ರಿಗೂ ಫೋನ್ ಮಾಡಿ ಹೇಳ್ತೀನಿ. ಸುಜಾತ, ಅರ್ಶನ ಕುಂಕುಮ ತಗೊಂಡ್ ಬಾ. ಸಂಜನಾ, ಭಾಗ್ಯ ಬಂದ್ಲೋ ಇಲ್ವೋ? ಬಂದ್ಯಾಮ್ಮ? ಭಾಗ್ಯ, ಪದ್ಧತಿ ಪ್ರಕಾರ ಹೊಸ ಸೊಸೆ ಮನೆ ಕಾಲಿಟ್ ಮೇಲೆ ಮನೇಲಿ ದೀಪ ಹಚ್ಬೇಕು. ಆಗ್ಲೇ ಈ ಮನೆ ಸುಖ ಸಂತೋಷದಿಂದ ಬೆಳಗೋದು ಅನ್ನೋದು ನಂಬಿಕೆ. ಬಾ. ಆಯ್ತು. ವಿವೇಕ್ ಬಾ. ಅರವಿಂದ, ತ್ರಿವಿಕ್ರಮ ಬನ್ನಿ. ಇದನ್ನ ಇಲ್ಲೇ ಇಡ್ತಿದ್ದೀನಿ. ಆಯ್ತು ಚಿಕ್ಕಮ್ಮ. ಭಾಗ್ಯ, ಹೋಗಿ ದೇವ್ರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಎಲ್ಲರಿಗೂ ಆರತಿ ಕೊಡಮ್ಮ. ಸರಿ ಅತ್ತೆ. ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ